ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ರಾಮಾಂಜನೇಯ ದೇವಸ್ಥಾನ. ಬೆಂಗಳೂರಿನ ಹನುಮಂತನಗರದ ಹೃದಯ ಭಾಗದಲ್ಲಿ ನೆಲೆಸಿರುವ ರಾಮಾಂಜನೇಯ ಗುಡ್ಡ ಹನುಮಂತನಿಗೆ ಸಮರ್ಪಿತವಾದ ಪವಿತ್ರ ದೇವಾಲಯವಾಗಿದೆ. ನಗರದ ಅತ್ಯಂತ ಜನಪ್ರಿಯ ಹನುಮಾನ್ ದೇವಾಲಯಗಳಲ್ಲಿ ಒಂದಾದ ಹನುಮಂತನಗರದಲ್ಲಿರುವ ರಾಮಾಂಜನೇಯ ಗುಡ್ಡ ದೇವಾಲಯವು ತನ್ನ ಶಿಖರದಲ್ಲಿ ತನ್ನ ಮೆಚ್ಚಿನ ಭಕ್ತನಾದ ಭಗವಾನ್ ಹನುಮಂತನನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವ ರಾಮನ ಸುಂದರವಾದ ಪ್ರತಿಮೆಗೆ ಇಲ್ಲಿ ಹೆಸರುವಾಸಿಯಾಗಿದೆ. ನಗರದ ಅತ್ಯಂತ ಹಳೆಯ ಬೆಟ್ಟಗಳ ಮೇಲಿರುವ ದೇವಾಲಯದ ಸುತ್ತಲೂ ಸೊಂಪಾದ ಉದ್ಯಾನವನಗಳು ಸುತ್ತುವರೆದಿವೆ. ಬೆಂಗಳೂರು ನಗರವು ತನ್ನ ನ್ಯಾಯಯುತವಾದ ಪಾಲನ್ನ ಹೊಂದಿದ್ದು ಅದು ದಿನದಿಂದ ದಿನಕ್ಕೆ ಭಕ್ತ ಸಮೂಹವನ್ನ ಸಂಗ್ರಹಿಸುತ್ತಿದೆ. ಅಂತಹ ಒಂದು ದೇವಾಲಯವು ಹನುಮಂತನಗರದ ಬಳಿ ಇರುವ ರಾಮಾಂಜನೇಯ ಗುಡ್ಡ ದೇವಾಲಯ. ಸೌಂದರ್ಯ ಮತ್ತು ಪವಿತ್ರತೆಯಿಂದ ಈ ಒಂದು ದೇವಾಲಯವು ತುಂಬಿದೆ. ಬೆಟ್ಟದ ಮೇಲೆ ರಾಮ ಮತ್ತು ಹನುಮನ್ ದೇವಾಲಯದ ಪ್ರಮುಖ ಅಂಶವೆಂದರೆ 9 ಮೀಟರ್ ಎತ್ತರದ ಪ್ರತಿಮೆಯು ಬೆಟ್ಟದ ಮೇಲೆ ಸ್ಥಾಪಿಸಲಾದ ಅತಿ ದೂರದಿಂದ ಗೋಚರಿಸುವ ಅದ್ಭುತ ನೋಟವಾಗಿದೆ. ಸಾಮಾನ್ಯ ಶಿಖರದ ಬದಲಾಗಿ ದೇವಾಲಯದ ಚುಕ್ಕಣಿಯಲ್ಲಿರುವ ಶಿಲ್ಪವು ಲಂಕಾದಲ್ಲಿ ರಾವಣನ ವಿರುದ್ಧದ ಯುದ್ಧದ ನಂತರ ದೇವರುಗಳು ಹಂಚಿಕೊಂಡ ಪ್ರೀತಿ ಮತ್ತು ಭಕ್ತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತೆ. 1960ರ ದಶಕದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಈ ಒಂದು ದೇವಾಲಯವನ್ನ ನಿರ್ಮಿಸಿದರು. ಈ ಒಂದು ಬೆಟ್ಟದ ಇಳಿಜಾರಿನ ಮಗುವು ಹಸಿರಿನಿಂದ ಅಲಂಕರಿಸಲ್ಪಟ್ಟಿದೆ. ದೇವಾಲಯಕ್ಕೆ ಹೋಗುವ ಗ್ರಾನೈಟ್ ಮೆಟ್ಲುಗಳಿಂದ ಸಹ ಇದು ಬೇರ್ಪಟ್ಟಿದೆ. ಈ ಹೆಜ್ಜೆಗಳ ಹಿಂದೆಯೂ ಒಂದು ಕಥೆ ಇದೆ. ಮೆಟ್ಲುಗಳನ್ನು ಜೋಡಿಸುವ ಕಲ್ಲುಗಳನ್ನು ಲಾಲ್ಬಾಗ್ ಬಳಿಯ ಕಲ್ಯಾಣಿ ದೇವಸ್ಥಾನದ ಕೊಳದಿಂದ ಪಡೆಯಲಾಗಿದೆ. ರಾಮಾಂಜನೇಯ ಗುಡ್ಡ ದೇವಾಲಯದ ದೈವಿಕ ಬಾಗಿಲುಗಳು ಮುಂಜಾನೆಯೇ ತೆರೆಯುತ್ತವೆ. ಇಂತಹ ಪ್ರಸಿದ್ಧ ಹನುಮಾನ್ ದೇವಾಲಯಗಳಿಗೆ ನೀವು ಒಂದು ಸಾರಿ ಭೇಟಿ ನೀಡಲೇಬೇಕು. ಇನ್ನು ಈ ರಾಮಾಂಜನೇಯ ದೇವಸ್ಥಾನ ಇರೋದು 5ನೇ ಮುಖ್ಯ ರಸ್ತೆ, ಶ್ರೀನಿವಾಸ ನಗರ, ಹನುಮಂತನಗರ, ಬನಶಂಕರಿ 1ನೇ ಅಂತ. ಸ್ನೇಹಿತರೆ, ಇದಾಗಿತ್ತು ರಾಮಾಂಜನೇಯ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನೋಡೋದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.